Hello everybody. In this video I'm going to explain illustration 4 relating to session 13, the continuation of session 13 problem. See the problem everyone. Determine the following supplies into composite supply and mixed supply. So we have to determine whether the supply given is composite supply or mixed supply. Supply of ready-made shirts packed in designer boxes along with insured ಡ್ಯೂರಿಂಗ್ ಟ್ರಾನ್ಸಿಟ್. ಸಪ್ಲೈ ಆಫ್ ರೆಡಿಮೇಡ್ ಶರ್ಟ್ಸ್. ಈಗ ರೆಡಿಮೇಡ್ ಶರ್ಟ್ಸ್ ಏನಿರುತ್ತೆ ಅದನ್ನ ಒಂದು ಕವರಲ್ಲಿ ಪ್ಯಾಕ್ ಮಾಡಿರ್ತಾರೆ ಅಥವಾ ಬಾಕ್ಸಲ್ಲಿ ಪ್ಯಾಕ್ ಮಾಡಿರ್ತಾರೆ. ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಾಡುವಾಗ ಡ್ಯೂರಿಂಗ್ ಟ್ರಾನ್ಸ್ಪೋರ್ಟ್ ಮಾಡುವಾಗ ಏನು ಮಾಡಿರ್ತಾರೆ ಅಂದರೆ ಅದ್ರ ಮೇಲೆ ಇನ್ಶೂರೆನ್ಸ್ ತೊಗೊಂಡಿರ್ತಾರೆ. ಯಾವ ಗೂಡ್ಸ್ನೇ ಆಗಿರ್ಬೋದು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಅದ್ರ ಮೇಲೆ ಇನ್ಶೂರೆನ್ಸ್ ತೊಗೊಂಡಿರ್ತಾರೆ. ಯಾಕಂದರೆ ಇನ್ ಕೇಸ್ ಗಾಡಿಗೆ ಏನಾರು ಆಕ್ಸಿಡೆಂಟ್ ಆಗಿ ಗೂಡ್ಸಿಗೆ ಡ್ಯಾಮೇಜ್ ಆಗಿದ್ದೆ ಆದರೆ ಸೊ ಆ ಗೂಡ್ಸಿನ ಲಾಸ್ ಏನಿದೆ ಅಲ್ಲ ಇಟ್ ವಿಲ್ ಬಿ ಲಾಸ್ ಟು ದ ಸಪ್ಲೈರಿಗೆ ಲಾಸ್ ಆಗುತ್ತೆ. ಬೈಯರಿಂದ ಹೇಳೋಕ್ಕಲ್ಲ, ಬೈಯರ್ ಹತ್ರ ನನಗೆ ಅಮೌಂಟ್ ಕೊಡಿ, ನನಗೆ ಗೂಡ್ಸ್ನ ನಿಮ್ಗೇನು ಕಳಿಸಿದ್ದೆ ಅದು ಆ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆಕ್ಸಿಡೆಂಟಿಂದ ಆ ಗೂಡ್ಸ್ ನನಗೆ ನಷ್ಟ ಆಯಿತು, ನನಗೆ ಅಮೌಂಟ್ ನೀವು ಕೊಡಿ ಅಂತ ಕೇಳಲಿಕ್ಕಾಗಲ್ಲ. ಸೊ ಯಾಕಂದರೆ ಟ್ರಾನ್ಸಿಟಲ್ಲಿ ಇರೋದ್ರಿಂದ ಬೈಯರ್ ಹತ್ರ ಅಮೌಂಟ್ ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಇನ್ ಆರ್ಡರ್ ಟು ಕಾಂಪನ್ಸೇಟ್ ದ ಲಾಸ್ ಟು ಬಿ ಇನ್ಕರ್ಡ್ ಫ್ರಮ್ ದ ಲಾಸ್ ಆಫ್ ಗೂಡ್ಸ್, ಅಂದರೆ ಗೂಡ್ಸಿಂದ ಏನು ಲಾಸ್ ಆಗುತ್ತೆ ಆ ಲಾಸ್ನ ಕಾಂಪನ್ಸೇಟ್ ಮಾಡೋಕ್ಕೆ ಇನ್ಶೂರೆನ್ಸ್ ತೊಗೊಂಡಿರ್ತಾರೆ. ಸೊ ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಈಗ ರೆಡಿಮೇಡ್ ಶರ್ಟ್ಸ್ನ ಬಾಕ್ಸಸ್ಸಲ್ಲೇ ಪ್ಯಾಕ್ ಮಾಡ್ತಾರೆ ಅಥವಾ ಕವರಲ್ಲಿ ಪ್ಯಾಕ್ ಮಾಡ್ತಾರೆ. ಟ್ರಾನ್ಸ್ಪೋರ್ಟ್ ಮಾಡುವಾಗ ಏನು ಮಾಡ್ತಾರೆ ಅಂದರೆ ಇನ್ಶೂರೆನ್ಸ್ ತೊಗೊಂಡಿರ್ತಾರೆ, ಇನ್ಶೂರ್ಡ್ ಡ್ಯೂರಿಂಗ್ ಟ್ರಾನ್ಸಿಟ್. ಇವೆಲ್ಲ ಒಂದೇ ಒಂದು ಟ್ರಾನ್ಸಾಕ್ಷನ್. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಯಾರು ಗೂಡ್ಸ್ ಕಳ್ಸೋನಿದ್ದಾನೆ ಅಥವಾ ರೆಡಿಮೇಡ್ ಶರ್ಟ್ಸ್ ಕಳ್ಸೋನಿದ್ದಾನೆ ಬಾಕ್ಸಲ್ಲಿ ಹಾಕಿ ಅದ್ರ ಮೇಲೆ ಇನ್ಶೂರೆನ್ಸ್ ತೊಗೊಂಡಿರ್ತಾನೆ, ಹಾಗೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾನೆ. ಇವು ಯಾವುದು ನಾವು ಬೈಫಕೇಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಇಟ್ ಇಸ್ ಕಾಂಪೋಸಿಟ್ ಸಪ್ಲೈ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಅದು ಕಾಂಪೋಸಿಟ್ ಸಪ್ಲೈ ಆಗುತ್ತೆ. ನೀವು ಹೇಳ್ಬೋದು ಸರ್ ರೆಡಿಮೇಡ್ ಶರ್ಟ್ಸ್ ಬೇಕಾದ್ರೆ ಕವರಿಗೆ ಹಾಕ್ಬೋದು, ಬಾಕ್ಸಿಗೆ ಯಾಕೆ ಹಾಕಬೇಕು ಅಥವಾ ಇನ್ಶೂರೆನ್ಸ್ ನಾವು ಸಪ್ರೇಟ್ ನೋ, ಆ ರೀತಿ ನೀವು ಟ್ರೀಟ್ ಮಾಡಬಾರ್ದು. ಇಲ್ಲಿ ರೆಡಿಮೇಡ್ ಶರ್ಟ್ಸ್ ಯಾವುದೊಂದು ಟ್ರಾನ್ಸ್ಪೋರ್ಟ್ ಮಾಡೋನಿದ್ದಾನೆ ಅದ್ರ ಮೇಲೆ ಮಾತ್ರ ಅವ್ನು ಇನ್ಶೂರೆನ್ಸ್ ತೊಗೊಂಡಿರೋದು. ಅವ್ನು ಗೋಡನಲ್ಲಿರೋ ಶರ್ಟ್ಸ್ ಮೇಲೆ ತೊಗೊಂಡಿರೋದಲ್ಲ, ಟ್ರಾನ್ಸಿಟಲ್ಲಿರುವಂಥ ಶರ್ಟ್ಸ್ ಮೇಲೆ ಅವನು ಇನ್ಶೂರೆನ್ಸ್ ತೊಗೊಂಡಿರುವುದು. ಇಟ್ ಈಸ್ ಇನ್ಶೂರ್ಡ್. ಹಾಗಾಗಿ ಅದು ಸಿಂಗಲ್ ಟ್ರಾನ್ಸಾಕ್ಷನ್, ಕಾಂಪೋಸಿಟ್ ಸಪ್ಲೈ. A travel ticket from Mumbai to Delhi may include service of food being served on board, free insurance and the use of airport lounge. ನೋಡಿ, ಒಂದು ಟ್ರಾವೆಲ್ ಟಿಕೆಟ್ನ ಒಬ್ಬ ಪ್ಯಾಸೆಂಜರ್ ತೊಗೊಂಡೇನೆ ಅಂತ ತಿಳ್ಕೊಳ್ಳಿ. ಮುಂಬೈ ಟು ಡೆಲ್ಲಿ ಫ್ಲೈಟಲ್ಲಿ ಹೋಗ್ತಾ ಇದ್ದಾನೆ, ಮುಂಬೈ ಟು ಡೆಲ್ಲಿ. ಆ ಟ್ರಾವೆಲ್ ಟಿಕೆಟಲ್ಲಿ ಇಟ್ ಇನ್ಕ್ಲೂಡ್ ಸರ್ವಿಸ್ ಆಫ್ ಫುಡ್ನ ಪ್ರೊವೈಡ್ ಮಾಡ್ತಾರೆ, ಆ ಚಾರ್ಜಸ್ ಇನ್ಕ್ಲೂಡ್ ಆಗುತ್ತೆ. ಹಾಗೆ ಫ್ರೀ ಇನ್ಶೂರೆನ್ಸ್, ಟ್ರಾವೆಲ್ ಟೈಮಲ್ಲಿ ಜರ್ನಿ ಟೈಮಲ್ಲಿ ಯಾವುದೇ ಆಕ್ಸಿಡೆಂಟ್ ಆದರೆ ಅದರಿಂದ ಏರ್ವೇಸಿಗೆ ನಷ್ಟ ಆಗಬಾರ್ದು ಅಂತ ಹೇಳ್ಬಿಟ್ಟು ಇವನ್ ಇನ್ಶೂರೆನ್ಸ್ ವಿಲ್ ಬಿ ಟೇಕನ್. ಫ್ರೀ ಇನ್ಶೂರೆನ್ಸು ಕೂಡ ಆ ಪ್ಯಾಸೆಂಜರಿಗೆ ಅವನ ಮೇಲೆ ತೊಗೊಂಡಿರ್ತಾರೆ. ಹಾಗೆ ದ ಯೂಸ್ ಆಫ್ ಏರ್ಪೋರ್ಟ್ ಲಾಂಜ್, ಹೇಗೆ ನಮ್ಮ ಬಸ್ ಸ್ಟ್ಯಾಂಡ್ ಇರುತ್ತೆ ಹಾಗೆ ಏರ್ಪೋರ್ಟಲ್ಲಿ ಏರ್ಪೋರ್ಟ್ ಲಾಂಜ್ ಅಂತ ಇರುತ್ತೆ. ಸೊ ಅಲ್ಲೂ ಕೂಡ ಅವನಿಗೆ ಎಂಟ್ರಿ ಇರುತ್ತೆ. ಒನ್ಸ್ ಅಗೇನ್ ಅವನು ಇದೆಲ್ಲ ಹೇಗೆ ಪಾಸಿಬಲ್ ಆಯಿತು, ಅವನಿಗೆ ಫುಡ್ ಸಿಗ್ತಾ ಇದೆ ಏರೋಪ್ಲೇನಲ್ಲಿ ಆನ್ ಬೋರ್ಡ್, ಅವನ ಮೇಲೆ ಇನ್ಶೂರೆನ್ಸ್ ತೊಗೊಂಡಿದ್ದಾರೆ ಏರ್ವೇಸ್ ಆದವರು. ಹಾಗೆ ಏರ್ಪೋರ್ಟ್ ಲಾಂಚ್ ಕೂಡ ಯೂಸ್ ಮಾಡೋಕೆ ಅವನಿಗೆ ಫೆಸಿಲಿಟಿ ಏನು ಸಿಗ್ತಿದೆಯಲ್ಲ, ಅದು ಯಾಕೆ ಅಂತ ಹೇಳಿದ್ರೆ ಬಿಕಾಸ್ the expenses relating to these activities are included in the travel ticket ಅಲ್ಲಿ ಇನ್ಕ್ಲೂಡ್ ಆಗಿದೆ. ಹಾಗಾಗಿ ಕಾಂಪೋಸಿಟ್ ಸಪ್ಲೈ. A supply of package consisting of canned food, sweets, chocolates, cakes, dry fruits, aerated drink and fruit juices. ಒಂದು ಪ್ಯಾಕೇಜ್ ಇದೆ, ಅದರಲ್ಲಿ ಕ್ಯಾನ್ ಫುಡ್ಸ್ ಇದೆ, ನೆಕ್ಸ್ಟ್ ಸ್ವೀಟ್ಸ್, ಚಾಕ್ಲೇಟ್ಸ್, ಕೇಕ್ಸ್ ಇವೆಲ್ಲದೂ ಇದೆ. ಇವೆಲ್ಲ ಇಂಡಿವಿಜುವಲ್ ಆಗಿ ತೊಗೊಂಡು ಅವನು ಏನು ಮಾಡಿರ್ತಾನೆ ಅಂದರೆ ಬಂಡಲ್ ಮಾಡಿರ್ತಾನೆ. ಸೊ ಇಟ್ ಇಸ್ ಮಿಕ್ಸೆಡ್ ಸಪ್ಲೈ. A consumer buys a television set and he also gets warranty and a maintenance contract with the TV. See, consumer when he buys a television set, new television ಅಥವಾ ಟಿವಿನ ಪರ್ಚೇಸ್ ಮಾಡಿದವಾಗ ಅದ್ರ ಜೊತೆ ವ್ಯಾರಂಟಿ ಸಿಗುತ್ತೆ. ಎಕ್ಸೆಪ್ಷನ್ ಕೆಲವೊಂದು ಚೈನೀಸ್ ಪ್ರಾಡಕ್ಟ್ಸ್ ಇದೆ, ಅಲ್ಲಿ ನಿಮ್ಗೆ ಗ್ಯಾರಂಟಿ ಇಲ್ಲ. ಟಿವಿಗೆ ಭಾರಿ ಕಡಿಮೆ ಇರುತ್ತೆ, 3,000-4,000ಕ್ಕೆಲ್ಲ ಟಿವಿ ಸಿಗುತ್ತೆ. ಅದು ಬಿಟ್ಬಿಡಿ, ವಿ ಶಲ್ ನಾಟ್ ಥಿಂಕ್ ಇನ್ ದ್ಯಾಟ್ ವೇ. ವಿ ಶಲ್ ಬಿ ಲಿಟಲ್ ಬಿಟ್ ಜನರಸ್. ನಾವೇನು ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ ಬ್ರ್ಯಾಂಡೆಡ್ ಟಿವಿನ ಅವನು ಪರ್ಚೇಸ್ ಮಾಡ್ದ ಅಂತ ತಿಳ್ಕೊಳ್ಳಿ. ವೆನ್ ಯು ಪರ್ಚೇಸ್ ಎ ಬ್ರ್ಯಾಂಡೆಡ್ ಟಿವಿ ಯು ವಿಲ್ ಗೆಟ್ ವಾರಂಟಿ ಫಾರ್ ದಟ್ ಟಿವಿ ಆ್ಯಂಡ್ ಆಲ್ಸೋ ಮೇಂಟೆನೆನ್ಸ್ ಸರ್ವಿಸ್ ವಿಲ್ ಬಿ ಗಿವನ್ ಬೈ ದ ಟಿವಿ ಮ್ಯಾನುಫ್ಯಾಕ್ಚರ್ ಅದನ್ನು ಟಿವಿ ಸರ್ವಿಸಸ್, ಮೇಂಟೆನೆನ್ಸ್ ಸರ್ವಿಸಸ್ ಕೂಡ ಕೊಡ್ತಾರೆ. ಸೊ ಇಟ್ ಇಸ್ ಕಾಂಪೋಸಿಟ್ ಸಪ್ಲೈ. ನಿಮಗೆ ಅದನ್ನ ಬೈಫಕೇಟ್ ಮಾಡೋಕ್ಕಾಗಲ್ಲ. ಅಥವಾ ಅದು ವ್ಯಾರಂಟಿ, ನೀವೇನು ಟಿವಿ ಪರ್ಚೇಸ್ ಮಾಡುವಾಗ ಏನು ಅಮೌಂಟ್ ಕೊಟ್ಟಿರ್ತಾರಲ್ಲ ಅದರಲ್ಲೇ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ವ್ಯಾರಂಟಿ ಚಾರ್ಜಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಮೇಂಟೆನೆನ್ಸ್ ಚಾರ್ಜ್ ಅವ್ನು ಫ್ರೀಯಾಗಿ ಏನು ಕೊಡಲ್ಲ, ಇಟ್ ಈಸ್ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ದ ಟೆಲಿವಿಷನ್ ಸೆಟ್. ಸೊ ಹಾಗಾಗಿ ಇಟ್ ಈಸ್ ಕಾಂಪೋಸಿಟ್ ಸಪ್ಲೈ. ಎ ಟ್ಯಾಕ್ಸಿ ಡ್ರೈವರ್ ಮೇಕ್ಸ್ retreading of tires with job worker. A taxi
ಡ್ರೈವರ್ ಮೇಕ್ಸ್ ರೀಟ್ರೇಡಿಂಗ್ ಆಫ್ ಟೈರ್ಸ್ ವಿತ್ ಜಾಬ್ ವರ್ಕರ್. ರೀಟ್ರೇಡಿಂಗ್ ಆಫ್ ಟೈರ್ಸ್ ವಿತ್ ಜಾಬ್ ವರ್ಕರ್ ಅಂತ ಹೇಳಿದ್ರೆ, ಈಗ ನಿಮಗೆ ಟೈರ್ ನಿಮಗೆ ಗೊತ್ತಿರ್ಬೋದು, ಕೆಲವೊಂದು ಟೈರ್ನ ರೀಸೋಲ್ ಮಾಡ್ತಾರೆ, ಅದ್ರದ್ದು ಗ್ರಿಪ್ ಏನು ಹೋಗಿರುತ್ತಲ್ಲ ಅದನ್ನ ಮತ್ತೆ ರೀಟ್ರೇಡಿಂಗ್ ಕೊಟ್ಟರೆ ಮತ್ತೆ ಅದಕ್ಕೆ ಗ್ರಿಪ್ ಹಾಕಿ ಕೊಡ್ತಾರೆ. ಅದು ಬಸ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ಆಲ್ಮೋಸ್ಟ್ ಹೆವಿ ವೆಹಿಕಲ್ಸ್ ಆ ರೀತಿ ಮಾಡೋ ಸಾಧ್ಯತೆ ಇರುತ್ತೆ. ಮತ್ತು ಕೆಲವೊಂದು ಕಾರ್ಸ್ಗಳಲ್ಲೂ ಕೂಡ ಅಥವಾ ಆಟೋ ರಿಕ್ಷಾ ಟೈರ್ಸ್ ಕೂಡ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಅದನ್ನ ರೀಟ್ರೇಡಿಂಗ್ ಮಾಡ್ತಾರೆ ಅಥವಾ ಅದನ್ನ ರೀಸೋಲ್ ಮಾಡ್ತಾರೆ. ಈಗ ಟ್ಯಾಕ್ಸಿ ಡ್ರೈವರ್ ಏನು ಮಾಡಿ ಅಂದರೆ ತನ್ನ ಕಾರಿನ ಟೈರ್ನ ರೀಟ್ರೇಡಿಂಗ್ ಅಥವಾ ಅದಕ್ಕೆ ಮತ್ತೆ ಗ್ರಿಪ್ ಬರಬೇಕಂತ ಬಿಟ್ಟು ಮತ್ತೆ ಒಂದು ಲೇಯರ್ ಹಾಕ್ಸೋಕ್ಕೆ ಅಥವಾ ರೀಸೋಲ್ ಮಾಡ್ಸೋಕ್ಕೆ ಯಾರು ರೀಸೋಲ್ ಮಾಡೋರು ಇರ್ತಾರೆ ಅವ್ರ ಹತ್ರ ಜಾಬ್ ವರ್ಕರಿಗೆ ಕೊಟ್ಟಿದ್ದಾನೆ. ಈಗ ರೀಸೋಲ್ ಮಾಡಿ ಅಂತ ಹೇಳಿದಾಗ ಅಲ್ಲಿ ಕೆಲಸ ನಡೆಯುತ್ತೆ. ಆ ಜಾಬ್ ವರ್ಕರ್ ಯಾರಿದ್ದಾನೆ ರೀಟ್ರೇಡಿಂಗ್ ಮಾಡೋನು, ಅವನೇನು ಮಾಡ್ತಾನೆ ಅಂದರೆ ಅದರ ರೀಟ್ರೇಡಿಂಗ್ ಅಥವಾ ರೀಸೋಲ್ ಮಾಡ್ತಾನೆ. ಸೊ ಇಲ್ಲಿ ಒಂದು ಗೂಡ್ ಕೂಡ ಇದೆ. ಗೂಡ್ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಟೈರ್, ಹಾಗೆ ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತಾರೆ ಸೈಮಲ್ಟೇನಿಯಸ್. ರೀಟ್ರೇಡಿಂಗ್ ಅಂತ ಹೇಳಿದಾಗ ಬರೀ ಟೈರ್ ಮಾತ್ರ ಕೊಟ್ಟರೆ ಸಾಲದು, ಅದರ ಜೊತೆ ಜಾಬ್ ವರ್ಕರ್ ಕೂಡ ವರ್ಕ್ ಮಾಡ್ತಾನೆ. ಅದಕ್ಕೆ ರೀಸೋಲ್ ಅಥವಾ ಸೋಲ್ ಅಥವಾ ಮತ್ತೆ ಗ್ರಿಪ್ಪೆನ್ಸ್ ಯಾವುದಿರುತ್ತೆ ಮತ್ತೆ ಒಂದು ಲೇಯರ್ ಹಾಕ್ತಾನೆ. ಸೊ ಹಾಗಾಗಿ ಕಾಂಪೋಸಿಟ್ ಸಪ್ಲೈ ಆಗಿರುತ್ತೆ. ಈಗ ಹೇಗೆ ಕಾಂಪೋಸಿಟ್ ಸಪ್ಲೈ ರೀಟ್ರೇಡಿಂಗ್ ಅಂತ ಹೇಳಿದ್ರೆ, ಸಿ ಇಫ್ ಎ ಪರ್ಸನ್ ಇಸ್ ಪ್ರೊವೈಡಿಂಗ್ ಹೇರ್ ಕಟಿಂಗ್ ಸರ್ವಿಸ್. ಹೇರ್ ಕಟಿಂಗ್ ಅಂತ ಹೇಳಿದಾಗ ನಾವು ಹೋಗಿ ಕೂತ್ಕೊಂಡ್ರೆ ಹೇರ್ ಕಟ್ ಆಗಲ್ಲ, ಅಲ್ಲಿ ಬಾರ್ಬರ್ ಅದನ್ನು ಹೇರ್ ಕಟ್ ಮಾಡಬೇಕಾಗುತ್ತೆ. ಹೇರ್ ಕಟಿಂಗ್ ಮಾಡೋನು ಹೇರ್ ಕಟ್ ಮಾಡಿದ್ರೆ ಮಾತ್ರ ಅದು ಹೇರ್ ಕಟಿಂಗ್ ಆಗುವಂಥ. ನೀವು ಸುಮ್ಮನೆ ಹೋಗಿ ಅಲ್ಲಿ ಚೇರಲ್ಲಿ ಕೂತ್ರೆ ಇಟ್ ಇಸ್ ನಾಟ್ ಹೇರ್ ಕಟ್. ಸೊ ಹಾಗಾಗಿ ಸೈಮಲ್ಟೇನಿಯಸ್ ಒಂದು ನಿಮ್ಗೀಗ ಅಲ್ಲಿ ಬಾರ್ಬರ್ ಸರ್ವಿಸ್ ಏನು ಕೊಡ್ತಾನಲ್ಲ, ಸೊ ಅವಾಗ ಅವ್ನು ಸರ್ವಿಸ್ ಕೊಟ್ಟಾಗ ಹೇರ್ ಕಟಿಂಗ್ ಆಗುವಂಥದ್ದು. ಸೊ ಸೈಮಲ್ಟೇನಿಯಸ್ ಆಗಿ ನಡೆಯುವಂಥದ್ದು ಅದು ಕಾಂಪೋಸಿಟ್ ಸಪ್ಲೈ. ಹಾಗೆ ಇಲ್ಲೂ ಕೂಡ ರೀಟ್ರೇಡಿಂಗ್ ಆಫ್ ಜಾಬ್ ವರ್ಕ್ ಬೈ ದ ಜಾಬ್ ವರ್ಕರ್. ಎ ಶಾಪ್ಕೀಪರ್ ಸೆಲ್ಲಿಂಗ್ ಸ್ಟೋರೇಜ್ ವಾಟರ್ ಬಾಟಲ್ಸ್ ಅಲಾಂಗ್ ವಿತ್ ರೆಫ್ರಿಜರೇಟರ್. ನೋಡಿ, ಸ್ಟೋರೇಜ್ ವಾಟರ್ ಬಾಟಲ್ಸ್ ನಿಮ್ಗೆ ಗೊತ್ತಿರ್ಬೋದು. ಸ್ಟೋರೇಜ್ ವಾಟರ್ ಬಾಟಲ್ಸ್ ಅಂತ ಹೇಳಿದ್ರೆ 20 ಲೀಟರ್ಸ್ ಕ್ಯಾನ್ ಬರುತ್ತೆ, 1 ಲೀಟರ್ 2 ಲೀಟರ್ಸ್ ಅಲ್ಲ. ಸ್ಟೋರೇಜ್ ವಾಟರ್ ಬಾಟಲ್ಸ್ ಅಂತ ಹೇಳಿದ್ರೆ 20 ಲೀಟರ್ಸ್ ವಾಟರ್ ಕ್ಯಾನ್ ಬರುತ್ತೆ. ಈಗ ಇಲ್ಲೇನಾಗಿದೆ ಅಂದರೆ ಒಬ್ಬ ಶಾಪ್ಕೀಪರ್ ಆದನು ಆ ಸ್ಟೋರೇಜ್ ವಾಟರ್ ಬಾಟಲ್ಸ್ ಕೂಡ ಸಪ್ಲೈ ಮಾಡ್ತಾ ಇದ್ದಾನೆ, ಹಾಗೆ ರೆಫ್ರಿಜರೇಟರ್ ಕೂಡ ಸಪ್ಲೈ ಮಾಡ್ತಾ ಇದ್ದಾನೆ. ಸೊ ಸಚ್ ಟೈಪ್ ಆಫ್ ಸಪ್ಲೈ ಇಸ್ ಕಾಲ್ಡ್ ಮಿಕ್ಸ್ಡ್ ಸಪ್ಲೈ. ಯಾಕಂದರೆ ನೀವು ಎಲ್ಲೇ ಹೋದರೂ ನೀವೆಲ್ಲರೂ 20 ಲೀಟರ್ ಕ್ಯಾನ್ ಬೇಕಂತ ಹೇಳಿದ್ರೆ ಅವ್ನು ರೆಫ್ರಿಜರೇಟರ್ ಕೂಡ ಕೊಡಲ್ಲ, ನ್ಯಾಚುರಲಿ ಬಂಡಲ್ಡ್ ಅಲ್ಲ, ಅವೆರಡು ಸಪ್ರೇಟ್ ಆಗಿರುತ್ತೆ. ಹಾಗಾಗಿ ಮಿಕ್ಸ್ಡ್ ಸಪ್ಲೈ. ಎ ಹೌಸ್ ಇಸ್ ಗಿವನ್ ಆನ್ ರೆಂಟ್ ಥ್ರೂ ಎ ಸಿಂಗಲ್ ರೆಂಟ್ ಡೀಡ್, one floor of which is to be used as residence and the other for housing a printing press at a lump sum rent amount. Yes, see the transaction students. ಒಂದು ಮನೆ ಬಾಡಿಗೆ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಟೆನೆಂಟ್ ಬಾಡಿಗೆಗಿದ್ದಾರೆ ಅಥವಾ ರೆಸಿಡೆನ್ಸ್ ಅಂದರೆ ವಾಸ ಮಾಡ್ತಾ ಇದ್ದಾನೆ ಟೆನೆಂಟ್. ಆ್ಯಂಡ್ ದ ಅದರ್ ಫಾರ್ ಹೌಸಿಂಗ್ ಎ ಪ್ರಿಂಟಿಂಗ್ ಪ್ರೆಸ್. ಹಾಗೆ ಇನ್ನೊಂದು ಮನೆ ಏನಿದೆ ಅದನ್ನ ಪ್ರಿಂಟಿಂಗ್ ಪ್ರೆಸ್ ಆಗಿ ಅದನ್ನ ಯಾರೋ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಯಾವ ರೀತಿಯ ಸಪ್ಲೈ ಅಂತ ನೋಡೋದಾದ್ರೆ ಇಟ್ ಇಸ್ ಮಿಕ್ಸ್ಡ್ ಸಪ್ಲೈ. ಯಾಕಂದ್ರೆ ನೀವೆಲ್ಲಾದರೂ ಯಾವುದೇ ಬಾಡಿಗೆ ಮನೆಗೆ ಹೋಗಿ ಬಾಡಿಗೆ ಮನೆ ಇದ್ದೇ ಇರುತ್ತೆ, ಬಟ್ ಎಲ್ಲ ಬಾಡಿಗೆ ಮನೆಯಲ್ಲೂ ನಿಮಗೆ ಪ್ರಿಂಟಿಂಗ್ ಪ್ರೆಸ್ ಇರಲ್ಲ. ಸೊ ದೋಸ್ ಥಿಂಗ್ಸ್ ಆರ್ 2 ಡಿಫ್ರೆಂಟ್ ಥಿಂಗ್ಸ್. ಹಾಗಾಗಿ ಅದನ್ನ ನಾವೇನಂತ ಕರಿತೀವಿ ಅಂದರೆ ಮಿಕ್ಸ್ಡ್ ಸಪ್ಲೈ ಅಂತ ಕರಿತೀವಿ. A trader supplied a charger along with mobile phones. ಮೊಬೈಲ್ ಫೋನ್ಸ್ ಜೊತೆ ಚಾರ್ಜರ್. ಯೂಶ್ವಲಿ ನೀವು ಮೊಬೈಲ್ ಫೋನ್ಸ್ ತೊಗೊಂಡ್ರೆ ಚಾರ್ಜರ್ ಕೊಡ್ತಾರೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಯು ಆರ್ ನಾಟ್ ಬೈಯಿಂಗ್ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಫೋನ್ಸ್. ಒನ್ಸ್ ಅಗೇನ್ ಎಕ್ಸೆಪ್ಷನ್ಸ್, ಯು ಲೀವ್ ದೋಸ್ ಆಲ್ ಎಕ್ಸೆಪ್ಷನ್ ಸ್ಟೂಡೆಂಟ್ಸ್. ಯು ಹ್ಯಾವ್ ಟು ಥಿಂಕ್ ದ್ಯಾಟ್ ದ ಸಪ್ಲೈಯರ್ ಈಸ್ ಸಪ್ಲೈಂಗ್ ನ್ಯೂ ಸೆಲ್ ಫೋನ್ ಹೊಸದು ಪರ್ಚೇಸ್ ಮಾಡ್ತಾ ಇದ್ದೀರಾ, ಯು ವಿಲ್ ಗೆಟ್ ದ ಚಾರ್ಜರ್, ಕಾಂಪೋಸಿಟ್ ಸಪ್ಲೈ. Miss Suman received a gift pack comprising of chocolates, candies, sweets and balloons. Once again it is mixed supply, because when you receive a gift box it need not be that ಅದರಲ್ಲಿ ಚಾಕ್ಲೇಟ್ ಇರಬೇಕು, ಬಲೂನ್ಸ್ ಇರಬೇಕು, ಕ್ಯಾಂಡೀಸ್ ಇರಬೇಕು, ಸ್ವೀಟ್ಸ್ ಇರಬೇಕಂತ ಏನಿಲ್ಲ. ಯಾರು ಏನು ಬೇಕಾದ್ರೂ ಕೊಡ್ಬೋದು, ಡ್ರೈ ಫ್ರೂಟ್ಸ್ ಕೊಡ್ಬೋದು, ಹೀಗೆ ಲೆಫ್ಟ್ ಟು ದೆಮ್. ಸೊ ಇಟ್ ಇಸ್ ಮಿಕ್ಸ್ಡ್ ಸಪ್ಲೈ. A hotel provides 4 days 3 nights package wherein the facility of breakfast and dinner is provided along with the room accommodation. See, a hotel provides, ಒಂದು ಹೋಟೆಲ್ ಇದೆ, 4 days 3 nights ನೀವೆಲ್ಲ ಸ್ಟೇ ಆಗಿದ್ದೆ ಆದರೆ, 4 days 3 nights ಪ್ಯಾಕೇಜ್ ನೀವೆಲ್ಲ ಪಡ್ಕೊಂಡಿದ್ದೆ ಆದರೆ, ವಾಟ್ ದೇ ಗಿವ್ ಇಸ್ ದೇ ವಿಲ್ ಗಿವ್ ಯು ಬ್ರೇಕ್ಫಾಸ್ಟ್, ಡಿನ್ನರ್ ಆಸ್ ವೆಲ್ ಆಸ್ ರೂಮ್ ಅಕಾಮಿಡೇಷನ್. ನೀವು ರೂಮಲ್ಲಿ ವಾಸವಾಗ್ಬೋದು. ಯಾವ ರೀತಿಯ ಹೋಟೆಲ್ ಅಂತ ಹೇಳಿದ್ರೆ ಆ ಹೋಟೆಲಲ್ಲಿ 4 days 3 nights ಸ್ಟೇ ಆದರೆ, ಅರ್ಥ ಮಾಡ್ಕೊಳ್ಳಿ, ಯಾರೇ ಆ ಹೋಟ್ಲಿಗೆ ಹೋಗ್ಲಿ, ನೀವೇ ಅಂತಲ್ಲ, ಈಗ ಯಾರೇ ಆ ಹೋಟ್ಲಿಗೆ ಹೋಗ್ಲಿ, ಇಫ್ ದೇ ಆಪ್ಟ್ ಫಾರ್ 4 days 3 nights, 4 ದಿನ ಅಂತ ಹೇಳಿದ್ರೆ
4 ಹಗಲು 3 ರಾತ್ರಿ ನೀವೆಲ್ಲರೂ ಅಲ್ಲೇ ಇದ್ದಿದ್ದೆ ಆದರೆ ನಿಮ್ಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ರೂಮ್ ಅಕಾಮಿಡೇಷನ್ ಕೊಡ್ತಾರೆ, ಬ್ರೇಕ್ಫಾಸ್ಟ್ ಕೊಡ್ತಾರೆ, ಡಿನ್ನರ್. ಅದು ಯಾರೇ ಹೋದರೂ ಅದನ್ನೇ ಕೊಡೋದು. ಸೊ ನ್ಯಾಚುರಲಿ ಬಂಡಲ್ಡ್ ಕಾಂಪೋಸಿಟ್ ಸಪ್ಲೈ. Toothpaste company has offered the scheme of free toothbrush along with the toothpaste. ಒಂದು ಟೂತ್ಪೇಸ್ಟ್ ಕಂಪನಿ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಟೂತ್ಪೇಸ್ಟ್ ಜೊತೆಗೆ ಟೂತ್ ಬ್ರಷ್ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಟೂತ್ಪೇಸ್ಟ್ ಕಂಪ್ನಿಯವರು ಟೂತ್ ಬ್ರಷ್ ಕೊಡಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಇಟ್ ಈಸ್ ಸಚ್ ಟೈಪ್ ಆಫ್ ಸಪ್ಲೈ ಇಸ್ ಕಾಲ್ಡ್ ಮಿಕ್ಸ್ಡ್ ಸಪ್ಲೈ. ಬೈಯಿಂಗ್ ಎ ಡ್ರೈ fruit gift box for Diwali. It includes dry fruits, a box and a wrapper. Once again mixed supply. I think that you need not require the explanation for it. A laptop is supplied along with Windows 10 and MS Office. Licensed version of both are installed in the laptop. Laptop is given along with the bag and it carries on-site warranty for 3 years. See here, laptop is supplied. ಆ ಲ್ಯಾಪ್ಟಾಪಲ್ಲಿ ವಿಂಡೋಸ್ ಮತ್ತು MS ಆಫೀಸ್ ಸಾಫ್ಟ್ವೇರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ನೀವು ಯಾವುದೇ ಲ್ಯಾಪ್ಟಾಪ್ ತಗೊಳ್ಳಿ, ಲ್ಯಾಪ್ಟಾಪ್ ಜೊತೆಗೆ ಆ್ಯಪಲ್ ಲ್ಯಾಪ್ಟಾಪ್ ಬಿಟ್ಟು ಅವರ ಆಪ್ರೇಟಿಂಗ್ ಸಿಸ್ಟಮ್ ಮ್ಯಾಕ್ ಇರುತ್ತೆ, ಮ್ಯಾಕ್ OS ಇರುತ್ತೆ ಆಪ್ರೇಟಿಂಗ್ ಸಿಸ್ಟಮ್. ಬಟ್ ಇನ್ನು ಉಳಿದಿದ್ದೆಲ್ಲ ಲ್ಯಾಪ್ಟಾಪ್ಸ್ ನೀವು ತೊಗೊಂಡಿದ್ದೆ ಅದರಲ್ಲಿ ಲಿನೋವಾ ಆಗಿರ್ಬೋದು, ತೊಶಿಬಾ ಆಗಿರ್ಬೋದು, ಏಸರ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದರಲ್ಲಿ ಮೈಕ್ರೋಸಾಫ್ಟ್ ಆಫೀಸ್, ವರ್ಡ್, ಎಕ್ಸೆಲ್ ಈ ರೀತಿ ಎಲ್ಲ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಕಂಪ್ನಿ ಲ್ಯಾಪ್ಟಾಪ್ಸಲ್ಲಿ ನೀವು ಪರ್ಚೇಸ್ ಮಾಡಿದಾಗ ಅಂಗಡಿಯವನು ಅದನ್ನೆಲ್ಲ ಇನ್ಸ್ಟಾಲ್ ಮಾಡೇ ಕೊಡ್ತಾನೆ. ಬೇಸಿಕ್ ಏನು ಸಾಫ್ಟ್ವೇರ್ ಇದೆ ಮೈಕ್ರೋಸಾಫ್ಟ್ ಆಫೀಸ್ ಸಾಫ್ಟ್ವೇರ್ನ ನಿಮ್ಗೆ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. ಹಾಗೆ ಯು ವಿಲ್ ಆಲ್ಸೋ ಬಿ ಗಿವನ್ ವಿತ್ ಎ ಬ್ಯಾಗ್, ಒಂದು ಬ್ಯಾಗ್ ಕೂಡ ಕೊಡ್ತಾರೆ. ಸೊ ಬ್ಯಾಗ್ ಅದು ಯಾವುದೇ ಲ್ಯಾಪ್ಟಾಪ್ ತೊಗೊಂಡ್ರು ಬ್ಯಾಗ್ ನಿಮಗೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಆನ್-ಸೈಟ್ 3 years ವ್ಯಾರಂಟಿ. ಆನ್-ಸೈಟ್ 3 years ವ್ಯಾರಂಟಿ ಅಂದರೆ ಏನು, ನೀವು ಎಲ್ಲಿರ್ತೀರಾ ಅಲ್ಲಿಗೆ ಬಂದುಬಿಟ್ಟು ನಿಮಗೆ ಮೇಂಟೆನೆನ್ಸ್ ಸರ್ವಿಸ್ ಕೊಡ್ತಾರೆ 3 years ತನಕ. ಆ ರೀತಿ ನೀವೇ ಶಾಪಿಗೆ ಹೋಗ್ಬಿಟ್ಟು ಅದನ್ನ ರಿಪೇರಿ ಕೊಡ್ಬೇಕಂತೇನಿಲ್ಲ. ಇಫ್ ಯು ಕಮ್ ಅಕ್ರಾಸ್ ಎನಿ ಪ್ರಾಬ್ಲಮ್ ವಿತ್ ದ್ಯಾಟ್ ಲ್ಯಾಪ್ಟಾಪ್, ಸೊ ಅವಾಗ ದ ಸರ್ವಿಸ್ ಪ್ರೊವೈಡರ್ ವಿಲ್ ಕಮ್ ಟು ದ ಪ್ಲೇಸ್ ವೇರ್ ಯು ಆರ್ ದೇರ್. ನೀವು ಯಾವ ಪ್ಲೇಸಲ್ಲಿ ಇದ್ದೀರಾ ಅಲ್ಲಿಗೆ ಬಂದು ಸರ್ವಿಸ್ ಕೊಡ್ತಾನೆ 3 years ತನಕ ಈ ರೀತಿ ಒಂದು ಸರ್ವಿಸ್. ಸೊ ಇಲ್ಲಿ ಹೇಗೆ ಅರ್ಥ ಮಾಡ್ಕೊಬೇಕಂದ್ರೆ ನೀವು ಅಥವಾ ಆ ರೀತಿಯ ಲ್ಯಾಪ್ಟಾಪ್ಸ್ ಪರ್ಚೇಸ್ ಮಾಡಿದ್ದೆ ಆದರೆ ಏನೆಲ್ಲ ಬೆನಿಫಿಟ್ಸ್ ಅಂತ ಹೇಳಿದ್ರೆ MS ಆಫೀಸ್ ಇನ್ಸ್ಟಾಲ್ ಆಗಿರುತ್ತೆ, ಬ್ಯಾಗ್ಸ್ ಕೊಡ್ತಾರೆ, 3 years ವ್ಯಾರಂಟಿ. ಇವೆಲ್ಲ ಒಂದೇ ನ್ಯಾಚುರಲಿ ಬಂಡಲ್ಡ್ ಸ್ಟೂಡೆಂಟ್ಸ್. ಸೊ ಹಾಗಾಗಿ such type of supply is called as composite supply. I hope you are able to understand the types of supply. Composite ಮತ್ತು ಮಿಕ್ಸ್ಡ್ ಸಪ್ಲೈಗೆ ಸಂಬಂಧಪಟ್ಟ ಹಾಗೆ 2017 ಸೆಕ್ಷನ್ B ಗೆ ಬಂದಿತ್ತು ಪ್ರಾಬ್ಲಮ್, ಹಾಗೆ ಬರೋ ಸಾಧ್ಯತೆ ಇದೆ. ಗೋ ಥ್ರೂ all these illustrations.